ಏಪ್ಪ ಇನ್ನು ಬರ್ಲಿಲ್ಲವೇ ಆ ನನ್ನ ಭೈರವ? ಬಾಂದ್ರಿ ಇಲ್ಲಿ ನೆನಸುದ್ರೊಳಗೆ ತನಿಶಾನಗೌಡ ಬಂದ ಬರ್ರಿಪ್ಪ. ನೀವು ಕರೀಲಾಕ ಕಳಿಸಿದ್ದ ಸುದ್ದಿ ಕಿವಿ ಮೇಲೆ ಬಿದ್ದ ಕೂಡಲೇ ಓಡೋಡಿ ಬನ್ರಿ ಅಪ್ಪ, ಓಡೋಡಿ ಬನ್ನಿ. ಮೆಚ್ಚಿದೆ ನಿನ್ನ ಸ್ವಾಮಿ ನಿಷ್ಠೆಗೆ, ಇದ್ದರೆ ಇರಬೇಕು ನಿನ್ನಂತ ಬಲಗೈ ಬಂಟ. ಯಪ್ಪ, ನಿಮ್ಮ ಪಾಲಿಗೆ ನಾನು ಪ್ರೀತಿಯ ಭೈರವ, ನಿಮ್ಮ ವೈರಿಗಳ ಪಾಲಿಗೆ ಕಾಳ ಭೈರವ. ಹೇಳ್ರಿ, ಏನು ಮಾಡಂತೀರಿ? ಭೈರ, ನನಗೆ ಆಗಬಾರದ ಅಪಮಾನವಾಗಿದೆ, ಎಂದಿಗೂ ಮರೆಯದಂತ ಗಾಯವಾಗಿದೆ ಭೈರ. ನಿಮಗೆ ಅಪಮಾನ ಆತ? ಹೌದು. ಯಾರಿಂದ ಆತ್ರಿಪ್ಪ? ಹೆಣ್ಣಿನಿಂದಾಗಿತ್ತಂದ್ರ ಆಕಿನ ಹೊತ್ಕೊಂಡು ತರ್ತೇನ್ರಿ. ಅದೇ ಗಂಡಿಂದಾಗಿತ್ತಂದ್ರ ಸಣ್ಣ ಕಳೆದ ತುಕಡಿ ಮಾಡಿ 10 ಲಾರಿಗಳಿಗೆ ಹಚ್ಚಿ ಬರ್ತಾರೆ ಹಚ್ಚಿ ಬರ್ತಾರೆ. ಹೌದಲೇ ಭೈರ? ನಿಮಗೆ ಎದುರಾದ ಈ ಭೂಮಿ ಮೇಲೆ ಬದುಕಿರಬಾರ್ದ್ರಿ ಬದುಕಿರಬಾರ್ದು. ಆ ಶಿವಣ್ಣನ ತಮ್ಮ ಆನಂದ ನನಗೆ ಹೆದರಲಿಲ್ಲ, ಗೌರವ ಕೊಡಲಿಲ್ಲ, ಬಾಯಿಗೆ ಬಂದಂತೆ ಮಾತನಾಡಿ ಮರ್ಯಾದೆ ಕಳೆದು ನನ್ನನ್ನು ನಿಂದಿಸಿ ಹಂಗಿಸಿದ ಭೈರ. ಹೌದು, ಇಲ್ಲಿವರೆಗೂ ನಮ್ಮ ಸಾಹುಕಾರಿಗೆ ಯಾರು ಎದುರು ಮಾತಾಡಿದ್ದಿಲ್ಲ. ನನ್ನ ಮುಂದನ ಸಿಕ್ಕಂಗ ಮಾತಾಡಿ ನನಗೂ ಬಡಿಯಾಕ ಬಂದ್ರಿಪ್ಪ ಅವ. ಆ ಬಡ ಬಿಕಾರಿ ಆನಂದ ರೈತ ನಿಮಗ ಅಪಮಾನ ಮಾಡ್ದ? ನೀವು ಬರೇ ಹೂ ಅನ್ನೆ, ಅವನ್ ರುಂಡ್ಲ ತಂದು ನಿಮ್ಮ ಪಾದ ಕೆಡ್ತಾನೆ ಪಾದ ಕೆಡ್ತಾನೆ. ಭೈರ, ಅವನ ರುಂಡ ತೆಗೆದರೆ ನನ್ನ ಸೇಡು ತೀರುವುದಿಲ್ಲ, ನನ್ನ ಮನಸ್ಸಿಗೆ ಆದ ಗಾಯ ಮಾಯುವುದಿಲ್ಲ. ನಿತ್ಯ ಅವನಿಗೆ ನಾನಾ ರೀತಿಯ ಚಿತ್ರಹಿಂಸೆ ನೀಡಿ ಕಾಡಿ ಅವನು ಇದ್ದು ಸತ್ತಂತಿರಬೇಕು, ನಿತ್ಯ ಅವನು ಅಳುತ್ತಾ ಬದುಕಬೇಕು. ಅವರ ಕಷ್ಟ ನಷ್ಟ ಕಂಡು ನಾನು ನಗುತ್ತಾ ಇರಬೇಕು. ಅಂದ್ರನ ನಮ್ಮ ಸಾಹುಕಾರಿಗೆ ಹಾಲು ಕುಡ್ದ ಅಷ್ಟು ಆನಂದ ಆಗ್ತೈತಿ. ಅವರಿಗೆ ಕೊಡೋ ಕಷ್ಟ ಕಂಡು ಇಡೀ ಊರ ಹೆದರಿ ತಲೆವಾಗಿ ನಡೀತಾರ್ರಿ, ತಲೆವಾಗಿ ನಡೀತಾರ. ನೀವು ಹ್ಯಾಂಗತ್ತೀರಿ ಹಂಗ್ರಿಪ್ಪ. ನೀವು ಕಾಲಿಲೆ ತೋರಿಸಿದ್ದ ಕೈಲಿಂದ ಮಾಡಿ ಬದುಕುವ ನಾನು ಎಂದೆಂದಿಗೂ ನಿಮ್ಮ ಮನೆ ಮಗನಾಗಿರ್ತೇನೆ ರೀ ಮನೆ ಮಗನಾಗಿರ್ತೇನೆ ರೀ. ಏನು ಮಾಡಂತೀರಿ ಹೇಳ್ರಿ, ಮಾಡ್ತಾನೆ. ಭೈರ, ಮೊದಲು ಸೆರೆ ಕೊಡಿ, ನಂತರ ನಾ ಹೇಳಿದಂಗ ನಡಿ. ಕೆಲಸ ಆದ ಮೇಲೆ ನಾ ಕೊಡುವ ಬಹುಮಾನ ಪಡೆ. ಶರಣಪ್ಪ, ಕೊಡೋ ಅವನಿಗೆ ನಾ ಕೊಟ್ಟರ್. ತಗೋರಪ್ಪ ತಗೋ, ನಾಕ್ಯಾಕೆ ಇವು 10 ಕ್ವಾರ್ಟರ್ ಕುಡಿ. ನಮ್ಮ ಮಾತಿಗೆ ಎಂದಿಗೂ ತಪ್ಪದಂಗ ನಾವು ಹೇಳಿದವ್ರನ್ನ ಹೊಡಿ ಬಡಿ ಕಡಿ. ಕೊಡ್ರಿ ಕೊಡ್ರಿ, ಹೊಟ್ಟೆ ತುಂಬ ಕುಡ್ದ ಭಾಳ ದಿವಸ ಆಗಿತ್ತು. ಕೊಡ್ರಿ, ನೀವು ಏನು ಮಾಡಂತಿರ್ಲಿ ಅದನ್ನು ಕೆಲಸ ಮಾಡ್ತಾನೆ, ಕೊಡ್ರಿ.
ಧನ್ಯಾರ ನೀವು ನಮ್ಮ ಪಾಲಿಗೆ ದೇವ್ರದಾಗ ದಾನ್ ಶೂರ್ ಕರ್ನ್ ಇದ್ದಂಗ್ರಿ. ನಿಮ್ಮ ದಾರಿಗೆ ಅಡ್ಡ ಬಂದ ಅವನ್ನ ತೆಲಿನ ತೆಗಿತಾನ. ನಿಮಗೆ ಎದರ ಮಾತಾಡಿದ ಅವನ ನಾಲ್ಗಿನ ಸಿಗ್ಬಿಡ್ತಾನೆ. ಹೆಂಗೆ ನೀವು ಮನಸ್ಸು ಮಾಡಿದ ಹೆಣ್ಣನ್ನ ತಂದು ನಿಮ್ಮ ಪಾದಕ್ಕೆ ಹಾಕ್ತಾನೆ ರೀ. ಪಾದಕ್ಕೆ ಹಾಕ್ತಾನ. ಬೈರ ಯಪ್ಪ ಆ ಶಿವನನ ಎರೆ ಹೊಲದಲ್ಲಿ ಬೆಳೆದ ನಿಂತ ಬೆಳೆ ಜೋಳದ ತೆನೆನ ಚಂಡಾಡಿ ಬಂದು ಅವ್ರ ಬಾಯಿಗೆ ಮಣ್ಣು ಹಾಕ್ಬೇಕಲ್ರಿ. ಹೌದು, ಹಾಳಾದ ಹೊಲ ಕಂಡು ಅವರ ಕಣ್ಣೀರ ಸುರಿಸಬೇಕು. ಅನ್ನಕ್ಕೆ ಗತಿಯಿಲ್ಲದ ಉಪವಾಸ ಅನುಭವಿಸಬೇಕು. ಅವರೆಲ್ಲರ ಕಷ್ಟ ನಷ್ಟ ಕಂಡು ನಾ ನಗುತ್ತಾ ಇರಬೇಕು. ಆಗಲೇ ಈ ರುದ್ರಪ್ಪ ಗೌಡನ ರೌದ್ರತೆ ಶಾಂತವಾಗುವುದು. ನೀವು ಹೆಂಗತ್ತೀರಿ ಹಂಗ್ರಿಪ್ಪ. ನೀವು ಎಷ್ಟು ಹೇಳಿರಿ ಅಂದ ಮೇಲೆ ಆ ಒಂದು ತುಂಬಿದ ಹೊಲ ಹಾಳದಂಗೆ ತಿಳಿ 10 ಮಂದಿನ ತಗೊಂಡು ಹೋಗಿ ತೆನಿ ಮುರಿದ ರಾಶಿ ಮಾಡಿ ನಿಮ್ಮ ಮನೆ ಮುಂದೆ ತರ್ತೀವ್ರಿ. ನನ್ನ ಕೆಲಸಕ್ಕೆ ಯಾವನಾದರೂ ಅಡ್ಡ ಬಂದ್ರೆ ಅವನ ಅಲ್ಲೇ ಹೊಲದಾಗ ಗಿಡಕ್ಕೆ ಕಟ್ಟಿ ಅವನ ಕತ್ತಿ ಮುಗಿಸ್ಬಿಡ್ತಾನೆ ರೇಪ. ಕತ್ತಿ ಮುಗಿಸ್ಬಿಡ್ತಾನೆ. ಧೈರ್ಯ, ನೀನು ಮಾಡುವ ಕೆಲಸವೆಲ್ಲ ನಾನು ಕಣ್ಣು ತುಂಬ ನೋಡಬೇಕಾಗಿದೆ. ಆ ಸಮಯದಲ್ಲಿ ಅಡ್ಡ ಬಂದವರನ್ನು ಚಿತ್ರಹಿಂಸೆ ನೀಡಿ ಕಾಣಬೇಕಾಗಿದೆ. ತಡ ಮಾಡದೆ ಬೇಗ ಕೆಲಸವನ್ನು ಪ್ರಾರಂಭಿಸು. ನಾವು ಅಲ್ಲಿಗೆ ಬರುತ್ತೀವಿ ಬೈರ. ಆಯ್ತು ರೀಪ್ಪ. ನೀವು ಕಣ್ಣು ಮುಂದಿದ್ರೆ ಆದಷ್ಟು ದಗದ ಮಾಡ್ಲಕ್ಕ ಹುರುಪು ಬರ್ತೈತಿ. ನಾ ಹುಡುಗರನ್ನ ತಗೊಂಡ ಮುಂದೆ ಹೋಗ್ಕೊಂಡ್ರೆ ನೀವು ಆಮೇಲೆ ಹಿಂದಿಂದ ಬರ್ರಿ. ಶರಣಪ್ಪ, ಅವರ ಹೊಲ ಮನಿ ಬರಿದಾಗಬೇಕು. ಅಣ್ಣ ತಮ್ಮಂದಿರು ನಗು ನಗುತ್ತಾ ಬದುಕುತ್ತಿರುವ ಅವರು ದಿಕ್ಕು ಪಾಲಾಗು ಹೋದಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ. ನೀವು ತಿಳ್ಕೊಂಡಷ್ಟು ಸಾಧಾರಣ ಬುದ್ಧಿಯವರಲ್ರಿ ಆ ಹುಡುಗರು. ನಿಮ್ಮಿಂದ ಅಪಮಾನ ಆಗಿ ಹೋದ ದಿನಾನ ತನ್ನ ಮೈದುನರ ಕಡೆಯಿಂದ ಕೊನೆ ತನಕ ಒಂದಾಗೆ ಬದುಕ್ತನಂತ ಶಿವನ ಸಾಕ್ಷಿಯಾಗಿ ಪ್ರಮಾಣ ಮಾಡಿಸಿಬಿಟ್ಟಾಳ್ರಿ ಆ ಗೌರಮ್ಮ. ತನ್ನ ಮನೆತನ ಶ್ರೀಮಂತರ ಮನೆತನ ಆಗಂಗ ಮಾಡೇ ತೀರ್ತೀನಂತ ಛಲ ತೊಟ್ಟಾಳ್ರಿ. ಅತ್ತಿಗೆ ಕೇಳಿದ್ರ ರುಂಡ ತೆಗೆದು ಪಾದಕ್ಕಿಡು ಮೈದುನರ ಅದಾರ್ರಿ. ಸ್ವಲ್ಪ ವಿಚಾರ ಮಾಡ್ರಿ. ನೀಯತ್ತು ಆನೆ ಪ್ರಮಾಣ, ಅದು ಈ ಕಲಿಗಾಲದಲ್ಲಿ. ಹೆತ್ತ ತಾಯಿಗೆ ಗೌರವ ಕೊಡದೆ, ಮಾತು ಕೊಟ್ಟು ನಡೆಸದೆ, ಹೆತ್ತ ತಾಯಿ ಸೇವೆ ಮಾಡದೆ ಹೆತ್ತವರನ್ನು ಒತ್ತ ಹೊರ ಹಾಕುವ ನೀಚ ಮಕ್ಕಳು ತುಂಬಿರುವ ಈ ಸಮಾಜದಲ್ಲಿ ಅದು ಬರೀ ಸಾಕಿದ ಅತ್ತಿಯ ಮಾತಿಗೆ ಕೊನೆ ತನಕ ನೀಯತ್ತನಿಂದ ಬದುಕುತ್ತೀವಿ ಅಂದವರಿಗೆ ಸಮಯ ಬಂದರೆ ಕೊಟ್ಟು ಮಾತು ಮರೆಯತೈತಿ, ನಿಯತ್ತು ಸತ್ತು ಹೋಗತೈತಿ. ಪ್ರಾಣ ಕೊಡುವುದಕ್ಕೂ ಸಿದ್ಧನಿದ್ದವರು ಪ್ರಾಣ ತೆಗೆಯುವುದಕ್ಕೂ ಸಿದ್ಧನಾಗುತ್ತಾರೆ. ಶರಣಪ್ಪ, ನೀವು ತಿಳ್ಕೊಂಡಷ್ಟು ಸಾಧಾರಣ ಬುದ್ಧಿ ಅವ್ರಲ್ರಿ ಆ ಹುಡುಗರು. ನನಗಂತೂ ಭಾರಿ ವಿಶ್ವಾಸಕರು ಇದ್ದಂಗೆ ಕಾಣಿಸ್ಲತ್ತಾರ್ರಿ. ವಿಶ್ವಾಸ ನಮ್ಮ ಭಾರತ ದೇಶದಲ್ಲಿ ವಿಶ್ವಾಸ ಅನ್ನುವುದು ಮಾತನಾಡಲು ಬರೀ ಒಂದು ವಸ್ತುವಾಗಿದೆ. ಇದೇ ವಿಶ್ವಾಸದಿಂದ ನಂಬಿದ ನಮ್ಮ ನರಗುಂದದ ರಾಜ ಬಾಬಾ ಸಾಹೇಬನನ್ನು ಮೋಸ ಮಾಡಿದರು. ಅವನ ಅನ್ನವನ್ನು ಉಂಡು ನಾಯಿಗಳೇ. ದೇಶದ ಸ್ವಾತಂತ್ರ್ಯಕ್ಕಾಗಿ ವೀರಾವೇಶದಿಂದ ಹೋರಾಡಿದ ಸಿಂಧೂರ ಲಕ್ಷ್ಮಣನನ್ನು ಗುಂಡಿಟ್ಟ ಕೊಂದರು ಅವನ ವಿಶ್ವಾಸಕರೇ. ಕಿತ್ತೂರ ರಾಣಿ ಚೆನ್ನಮ್ಮ ವೀರ ಚೆನ್ನಮ್ಮನಿಗೆ ಮೋಸ ಮಾಡಿ ಮದ್ದು ಗುಂಡಿನಲ್ಲಿ ಶಗನಿ ನೀರು ಬೆರೆಸಿದವರು ಆ ತಾಯಿಯನ್ನ ಅನ್ನವನ್ನು ಉಂಡು ನಾಯಿಗಳೇ. ಅದಷ್ಟೇ ಏಕೆ, ನಮ್ಮ ಹಿಂದವಿ ಸ್ವರಾಜ್ಯ ಸಂಭಾಜಿ ಮಹಾರಾಜರವರು ಮೋಸ ಮಾಡಿದ್ರು ಅವರ ಉಂಡ ನಾಯಿಗಳೇ. ಶರಣಪ್ಪ, ನಂಬಿದವರ ಕುತ್ತಿಗೆ ಕೊಯ್ಯವರು ನಂಬಿದವರು ಹೊರತು ವೈರಿಗಳಲ್ಲ.
ಸಂದರ್ಭ ಬಂದರೆ ನೀನು ಹಾಗೆ, ಅವಳು ಹೇಗೆ ಗೆಲ್ಲುತ್ತಾಳೆ ನಾನು ನೋಡುತ್ತೇನೆ. ಕಡೆಗೂ ಬಾನ ಬಿಟ್ನಲ್ರಿ ಇವನ ಕಣ್ಣಿಗೆ ನಾನು ಎಷ್ಟು ಮೋಸಗಾರನಾಗೇನಿ. 3 ಕಾಸಿಗಿಂತಲೂ ಕಡಿ ಆದ್ನಿ. ಆಗಲಿ ಆಗಲಿ, ಆದರೂ ಕಾಲ ಕೂಡಿ ಬರ್ಬೇಕು. ಬರ್ಲಿ ಅಗಸರ್ ನಾಯಿ ಹಂಗ ಆ ಕಡೆ ಹಳ್ಳನೂ ಇಲ್ಲ, ಈ ಕಡೆ ಮನಿನೂ ಇಲ್ಲ. ಇಂಥ ಪರಿಸ್ಥಿತಿ ಆಗೈತ್ರಿ ನಮ್ಮದು. ರಾವಣ ಅಂತವ್ರನ ಮಣ್ಣು ಮುಖ್ಯಾರ ಅಂದ ಮ್ಯಾಗ ಇವ್ಯಾಗ ಹಿಡ್ದು ತಪ್ಪಲ್ರಿ. ಬರ್ಲಿ ಕಾಲ ಕೂಡಿ ಬರಲಿ. ಹೆಚ್ಚೆಚ್ಚ ಪಾಪ ಮಾಡಿದವರನ್ನೇ ಬೇಗ ಮುಕ್ತಾಯ ಆಗೋದು. ಶಿವ ಮಾದೇವಪ್ಪ ನೀನ ಕಾಪಾಡಪ್ಪ ತಂದೆ ನಮ್ಮನ.